ಆತ್ಮೀಯರೇ, ರತ್ನಾಕರ ಮೂಲತಃ ಬೇಡ. ರತ್ನಾಕರ ಯಾರಪ್ಪ? ರತ್ನಾಕರ ಯಾರು? ಈಗ ನಿರೂಪಕರು ನಮ್ಮ ಹೆಸರು ಏನಂತ ಕರೆದ್ರು ಹೇಳ್ರಿ? ನಿರೂಪಕರು ನಮ್ಮ ಹೆಸರು ಏನಂತ ಕರೆದ್ರು? ವಾಲ್ಮೀಕಿ ಪ್ರಸನ್ನಾನಂದ ಸ್ವಾಮಿಗಳು ಅಂತ ಕರೆದ್ರು, ಹೌದಲ್ಲ? ಹಾಗಾದ್ರೆ ನಾವು ಹುಟ್ಟಿದಾಗ ನಮ್ಮ ತಂದೆ ತಾಯಿ ನನಗೊಂದು ಹೆಸರು ಇಟ್ಟಿರ್ಬೇಕಲ್ಲ. ನಿಮ್ಗೆಲ್ಲ ನಿಮ್ಮ ತಂದೆ ತಾಯಿ ಹೇಗೆ ಹೆಸರು ಇಟ್ಟಿರ್ತಾರೋ ಹಾಗೆ ನಮ್ಮ ಅಪ್ಪ ನಮ್ಮವ್ವ ಒಂದು ಹೆಸರು ಇಟ್ಟಿರ್ಬೇಕಲ್ಲ ನನಗೆ. ಆ ಹೆಸರಲ್ಲಿ ನೀವು ಯಾರಾದ್ರೂ ಕರೆದ್ರೆ ಇಲ್ಲ. ನಾವು 14/10/2008 ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ರಾಜನಹಳ್ಳಿಯಲ್ಲಿ ಪಟ್ಟಾಭಿಷೇಕ ಆಯ್ತಲ್ಲ, ಆ ಸಂದರ್ಭದಲ್ಲಿ ನಮ್ಮ ಗುರುಗಳು ಒಂದು ಹೆಸರನ್ನ ನಾಮಕರಣ ಮಾಡಿದ್ರು, ವಾಲ್ಮೀಕಿ ಪ್ರಸನ್ನಾನಂದ ಸ್ವಾಮಿಗಳು ಅಂತ ಹೇಳಿ ಆ ಹೆಸರನ್ನ ಕರೆದು ಸಂಬೋಧನೆ ಮಾಡಿದ್ರು. ಹೀಗೆ ರತ್ನಾಕರ ಯಾರು? ಮಹರ್ಷಿ ವಾಲ್ಮೀಕಿಯವರ ತಂದೆ ತಾಯಿ ಹೆಸರು ಅದು. ಆ ರತ್ನಾಕರ ಬೇಡ ಮಾಡಿದ್ದ, ಘಾಟಿ ಆಡ್ಕೊಂಡು ಜೀವನ ಮಾಡ್ತಾ ಇದ್ದ. ನಮ್ಮ ಸಾಮಾಜಿಕ ಶ್ರೇಣೀಕೃತ ವ್ಯವಸ್ಥೆಯೊಳಗ ಕುಲ 18 ಜಾತಿಗಳಿದಾವೆ. ನೀವು ಯಾವುದೇ ಜಾತಿಯವ್ರನ್ನ ಕೇಳ್ರಿ, ನಿಮ್ಮ ಜಾತಿಯ ಮೂಲ ಕಸುಬು ಯಾವುದು, ನಿಮ್ಮ ಜಾತಿಯ ಮೂಲ ಕಾಯಕ ಯಾವುದು ಅಂತ ಕೇಳಿ ನೀವು ಆ ಎಲ್ಲ ಸಮುದಾಯದವರು ಅವರ ಜಾತಿಯ ಮೂಲ ಕಾಯಕವನ್ನ ವೃತ್ತಿಯನ್ನು ಹೇಳ್ತಾ ಹೋಗ್ತಾರೆ. ಈ ನಾಡಿನ ವೀರಶೈವ ಅಥವಾ ಲಿಂಗಾಯತ ಅಥವಾ ಒಕ್ಕಲಿಗ ಸಮುದಾಯದವ್ರು ಕೇಳಿ ನೀವು, ಅವ್ರು ಹೇಳ್ತಾರೆ ವ್ಯವಸಾಯ ಕೃಷಿ ನಮ್ಮ ಮೂಲ ಕಾಯಕ ಅಂತ ಹೇಳ್ತಾರೆ, ಹೌದಲ್ಲ? ಈಗ ನಮ್ಮ ಜಯಚಂದ್ರ ಸಾಹೇಬ್ ಏನ್ ಹೇಳ್ತಾರೆ? ಕೃಷಿ ನಮ್ಮ ಮೂಲ ಕಾಯಕ ಅಂತ ಹೇಳ್ತಾರೆ. ನಾಗಣ್ಣ ಏನ್ ಹೇಳ್ತಾರಪ್ಪ? ವ್ಯವಸಾಯ ಅಂತ ಹೇಳ್ತಾರೆ. ಇಲ್ಲಿ ನಮ್ಮ ಯಾದವ ಸಮಾಜ ಗೊಲ್ಲ ಸಮುದಾಯದ ಮುಖಂಡರಿದ್ದಾರೆ. ನಾವು ಕೇಳಿದ್ರೆ ಏನ್ ಹೇಳ್ತೀವಿ? ನೀವೆಲ್ಲ ಪಶುಪಾಲನೆಯನ್ನ ಮಾಡ್ತಿದ್ವಿ ಅಂತೇಳಿ ನಮ್ಮ ಕಾಡುಗೊಲ್ಲ ಸಮುದಾಯದವ್ರು ಹೇಳ್ತಾರೆ. ನೀವು ಕುರುಬರು ಕೇಳಿ, ಕುರುಬರು ಕೇಳಿದ್ರೆ ಏನ್ ಹೇಳ್ತಾರೆ? ಕುರಿಯನ್ನ ಕಾಯ್ತಕ್ಕಂಥದ್ದು ನಮ್ಮ ಜಾತಿ ಕಸುಬ್ರಿ ಅಂತ ಹೇಳ್ತಾರೆ. ನೀವು ಕುಂಬಾರ ಕೇಳ್ರಿ, ಕಂಬಾರ ಕೇಳ್ರಿ, ಬಡಿಗಾರ ಕೇಳ್ರಿ, ಅಥವಾ ಅಕ್ಕಸಾಲಿಗರ ಕೇಳ್ರಿ, ಅಥವಾ ಮಡಿವಾಳರ ಕೇಳ್ರಿ. ಮಡಿವಾಳರ ಕೇಳಿ ಏನ್ ಹೇಳ್ತಾರಪ್ಪ? ಬಟ್ಟೆಗಳನ್ನ ಮಡಿ ಮಾಡ್ತಕ್ಕಂಥದ್ದು, ಬಟ್ಟೆಗಳನ್ನ ಸ್ವಚ್ಛಗೊಳಿಸ್ತಕ್ಕಂಥದ್ದು ನಮ್ಮ ಜಾತಿ ಕಸುಬ್ರಿ ಅಂತ ಹೇಳ್ತಾರೆ. ಹೀಗೆ ಈ ನಾಡಿನಲ್ಲಿ ವಾಸವಾಗಿರ್ತಕ್ಕಂಥ ಸುಮಾರು 50 ರಿಂದ 60 ಲಕ್ಷ ಈ ರಾಜ್ಯದ ಬೇಡ ವಾಲ್ಮೀಕಿ ನಾಯಕ ಸಮುದಾಯದ ನಮ್ಮ ಪೂರ್ವಿಕರ ಮೂಲ ಕಸುಬು ಯಾವ್ದಪ್ಪ ಅಂತ ಕೇಳಿದ್ರೆ ನೀವೆಲ್ಲ ಏನ್ ಹೇಳ್ತೀರಿ? ಯಾಕೆ ಮೊದಲ ಯಾವ ನಮ್ಮ ಮೂಲ ಪೂರ್ವಿಕರ ಕಸುಬು ಅಂತ ಕೇಳಿ ನೀವೆಲ್ಲ ಏನ್ ಹೇಳ್ತೀರಿ? ಬೇಟೆ. ಇವತ್ತು ಆಡಂಗಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಪ್ರಾಣಿ ಹಿಂಸೆ ಮಹಾಪಾಪ ಅಂತೇಳಿ ಒಂದು ಕಾಯ್ದೆಯನ್ನು ತಂದಿರಲಿಲ್ಲ. ಇವತ್ತು ನಮ್ಮ ಮೂಲ ಕಸುಬು ಏನಾಗಿದೆ? ನಿಮ್ಮ ಕೈಲಿರ್ತಕ್ಕಂಥ ಆಯುಧಗಳು, ನಮ್ಮ ಪೂರ್ವಿಕರ ಆಯುಧಗಳು ಏನಾಗಿದೆ ಗೊತ್ತಲ್ಲ? ನಾವೆಲ್ಲ ಮನೆ ಒಳಗೆ ಜಗಲಿ ಮೇಲೆ ಇಟ್ಟು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಹಿಂದೆ ನಮ್ಮ ಹಿರಿಯರೆಲ್ಲ ಇವನ್ನೆಲ್ಲ ಬೇಟೆಗೆ ಬಳಸ್ತಾ ಇದ್ರು ಅಂತ ಹೇಳಿ ಇವತ್ತು ನಾವು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹುತೇಕ ಜಾತೀಯಕರಣಕ್ಕಾಗಿ ಸಮಾಜದ ಮುಖ್ಯವಾಗಿಂದ ದೂರ ಉಳಿರ್ತಕ್ಕಂಥ ಈ ರಾಜ್ಯದಲ್ಲಿ 101 ಸಮುದಾಯಗಳನ್ನ ಬಹುತೇಕ ಪರಿಶಿಷ್ಟ ಜಾತಿಯ ಪಟ್ಟಿಗೆ ಸೇರಿಸಿ, ಹಾಗೆ 50 ಸಮುದಾಯಗಳನ್ನ ಪರಿಶಿಷ್ಟ ಪಂಗಡದ ಪಟ್ಟಿ ಸೇರಿಸಿ ಇವರು ಕೂಡ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಅಂತೇಳಿ. ಕಾರಣ ಈ ಸಮುದಾಯಗಳು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಔದ್ಯೋಗಿಕವಾಗಿ, ಆರ್ಥಿಕವಾಗಿ, ಬಹಳ ಮುಖ್ಯವಾಗಿ ರಾಜಕೀಯವಾಗಿ ಸಮಾಜದ ಮುಖ್ಯವಾಗಿಂದ ದೂರ ಉಳಿದಾರೆ. ಆ ಕಾರಣಕ್ಕಾಗಿ ಈ ಸಮುದಾಯಗಳಿಗೆ ಒಂದಿಷ್ಟು ಮೀಸಲಾತಿಯನ್ನ, ಈ ಸಮುದಾಯಕ್ಕೆ ಒಂದಿಷ್ಟು ಪ್ರಾತಿನಿಧ್ಯವನ್ನು ಕೊಡಬೇಕು ಅಂತೇಳಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಸಂವಿಧಾನದಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಆ ಹಿನ್ನೆಲೆಯೊಳಗ ಬಹುತೇಕ ಇವತ್ತು ಮಹರ್ಷಿ ವಾಲ್ಮೀಕಿಯವರ ಜಯಂತಿಯನ್ನ ಕರ್ನಾಟಕ ಸರ್ಕಾರ ಮಹರ್ಷಿ ವಾಲ್ಮೀಕಿಯವರು ಬಹುತೇಕವಾಗಿ ತನ್ನ ವರ್ತನೆಯಲ್ಲಿ ಪರಿವರ್ತನೆ ಆಗುವುದರ ಮೂಲಕವಾಗಿ ಮಹತ್ತರವಾಗಿರ್ತಕ್ಕಂಥ ಸಾಧನೆ ಮಾಡಿರ್ತಕ್ಕಂಥ ಮಹಾನ್ ಸಾಧಕ.
ಬಹುತೇಕ ಸರ್ವಜ್ಞ ಹೇಳ್ತಾನೆ, ಜಾತಿ ಹೀನನ ಮನೆ ಜ್ಯೋತಿತ ಹೀನವೇ, ಜಾತಿ ವಿಜಾತಿನ ಬೇಡ, ದೇವರ ದಾಸನ ಜಾತ ಸರ್ವಜ್ಞ ಅಂತ ಹೇಳ್ತಾರೆ. ಬಹುತೇಕ ಈ ದೇಶದಲ್ಲಿ ಶ್ರೇಣೀಕೃತ ಜಾತಿ ವ್ಯವಸ್ಥೆ ಇದೆ. ಆದರೆ ಜಾತಿಯಲ್ಲಿ ಹುಟ್ಟಿ ನೀತಿಯಿಂದ ಜ್ಯೋತಿಗಳಾಗಿರ್ತಕ್ಕಂಥ ಮಹಾತ್ಮರಿಗೆ ಜಾತಿ ಲೇಪನವನ್ನು ಮಾಡಬಾರ್ದು ಅಂತೇಳಿ ಸ್ವತಃ ಕರ್ನಾಟಕ ಸರ್ಕಾರ ಪ್ರತಿ ವರ್ಷ ಇವತ್ತು ಮಹರ್ಷಿ ವಾಲ್ಮೀಕಿಯವರ ಜಯಂತಿಯನ್ನು ಸರ್ಕಾರಿ ರಜೆಯನ್ನು ಘೋಷಣೆ ಮಾಡಿ ಸಾರ್ವತ್ರಿಕವಾಗಿ ಇವತ್ತು ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಮಾಡ್ತಾ ಇದೆ. ಬಹುತೇಕ ಅಕ್ಟೋಬರ್ 7ನೇ ತಾರೀಕು ನಮ್ಮ ಶಿರಾ ತಾಲೂಕಿನ ಆಡಳಿತ ಕಚೇರಿಯಲ್ಲಿ ಸಾಂಕೇತಿಕವಾಗಿ ನೀವೆಲ್ಲ ಕಾರ್ಯಕ್ರಮ ಮಾಡಿಕೊಂಡು ಈ ದಿವಸ ಅದ್ದೂರಿಯಾಗಿ ಮಹರ್ಷಿ ವಾಲ್ಮೀಕಿ ಜಯಂತ್ಯೋತ್ಸವ ಮಾಡ್ತಾ ಇದ್ದಾರೆ. ಬಹಳ ಸಂತೋಷ. ಬಹುತೇಕ ಮಹರ್ಷಿ ವಾಲ್ಮೀಕಿ ಜಯಂತ್ಯೋತ್ಸವ ಅಷ್ಟೇ ಅಲ್ಲ, ಹಕ್ಕೊತ್ತಾಯ ಸಮಾವೇಶನೂ ಕೂಡ ತಾವು ಇಟ್ಕೊಂಡಿರ್ತಕ್ಕಂಥದ್ದು ಸಂತೋಷದ ವಿಚಾರ. ಮಹರ್ಷಿ ವಾಲ್ಮೀಕಿಯವರು ತಮ್ಮ ಆತ್ಮ ಕಲ್ಯಾಣವನ್ನ ಮಾಡಿಕೊಳ್ಳೋದ್ರ ಜೊತೆಗೆ ಲೋಕ ಕಲ್ಯಾಣಾರ್ಥಕವಾಗಿ ರಾಮಾಯಣ ಮಹಾಕಾವ್ಯವನ್ನು ರಚನೆ ಮಾಡಿದರು. ಬಹುತೇಕ ನಿಮಗೆಲ್ಲ ಗೊತ್ತಿದೆ ರಾಮಾಯಣ ಅಂತಂದ್ರೆ ಏನಪ್ಪ? ರಾಮಾಯಣ ಅಂತಂದ್ರೆ ಏನು? ರಾಮ, ಲಕ್ಷ್ಮಣ, ಸೀತೆ, ಭರತ, ಶತ್ರುಘ್ನ ಮತ್ತೆ ರಾಮನ ರಾಮಕೊಂಡ ಎಲ್ಲವನ್ನೆಲ್ಲ ಕೇಳಿದ್ರಿ ಇತಿಹಾಸದ ಪುಟಗಳಲ್ಲಿ, ಹಾಗೆ ಧಾರಾವಾಹಿಗಳಲ್ಲಿ, ಸಿನಿಮಾಗಳಲ್ಲಿ, ನಾಟಕಗಳಲ್ಲಿ ಇವೆಲ್ಲ ಕೇಳಿದ್ರಿ. ಆದರೆ ಮಹರ್ಷಿ ವಾಲ್ಮೀಕಿ ಹೇಳ್ತಾರೆ ರಾಮಾಯಣ ಅಂತಂದ್ರೆ ಏನಪ್ಪ ಅಂತ ಹೇಳಿದ್ರೆ ಅಧಿಕಾರ ಮತ್ತು ಆಸ್ತಿಗಾಗಿ ಅಣ್ಣ ತಮ್ಮಂದಿರ ತ್ಯಾಗವನ್ನ ರಾಮಾಯಣ ಅಂತ ಕರೆದ್ರು. ರಾಮಾಯಣ ಅಂದ್ರೆ ಏನ್ ಹೇಳ್ರಿ? ರಾಮಾಯಣ ಅಂತಂದ್ರೆ ಅಧಿಕಾರ ಮತ್ತು ಆಸ್ತಿಗಾಗಿ ಅಣ್ಣ ತಮ್ಮಂದಿರ ತ್ಯಾಗವನ್ನ ರಾಮಾಯಣ ಅಂತ ಕರೆದ್ರು. ಇದೇ ಅಧಿಕಾರ ಮತ್ತು ಆಸ್ತಿಗಾಗಿ ಅಣ್ಣ ತಮ್ಮಂದಿರ ಜಗಳವನ್ನ, ಗಲಾಟೆಯನ್ನ, ಯುದ್ಧವನ್ನ ಏನಂತ ಕರೆದ್ರು? ಮಹಾಭಾರತ ಅಂತ ಕರೆದ್ರು. ನೋಡ್ರಿ, ಅಧಿಕಾರ ಮತ್ತು ಆಸ್ತಿಗಾಗಿ ಅಣ್ಣ ತಮ್ಮಂದಿರ ತ್ಯಾಗವನ್ನ ರಾಮಾಯಣ ಅಂತ ಕರೆದ್ರೆ, ಇದೇ ಅಧಿಕಾರ ಮತ್ತು ಆಸ್ತಿಗಾಗಿ ಅಣ್ಣ ತಮ್ಮಂದಿರ ಜಗಳವನ್ನ, ಗಲಾಟೆಯನ್ನ, ಯುದ್ಧವನ್ನ ಮಹಾಭಾರತ ಅಂತ ಕರೆದ್ರು. ಬಹುತೇಕ ಇವತ್ತು ಆಧುನಿಕ ಜಗತ್ತಿನಲ್ಲಿ ನಮ್ಮ ಮನುಷ್ಯ ಸಂಬಂಧಗಳು ಹಾಳಾಗ್ತಾ ಇದೆ, ಹೌದಲ್ಲ? ನಮ್ಮ ಕೈಯಾಗ ಮೊಬೈಲ್ ಇದ್ರೆ ಸಾಕು, ಮತ್ತೆ ಯಾರು ನಮ್ಗೆ, ಹೌದಲ್ಲ? ಎಲ್ಲರ ಕೈಗಿರೋದು ಮೊಬೈಲ್, ಎಲ್ಲ ಮೊಬೈಲ್ ಇದ್ರೆ ಸಾಕು. ಇವತ್ತು ಆಧುನಿಕ ಜಗತ್ತಿನಲ್ಲಿ ಮನುಷ್ಯ ಸಂಬಂಧಗಳು ಹಾಳಾಗ್ತಾ ಇದ್ದಾವೆ. ಮಹರ್ಷಿ ವಾಲ್ಮೀಕಿ ಅವರಿಗೆ ಎಂಥ ದೂರದೃಷ್ಟಿ ಇತ್ತಪ್ಪ ಅಂತ ಹೇಳಿದ್ರೆ, ಭಾರತೀಯ ಸಂಬಂಧಗಳು ಗಟ್ಟಿಯಾಗಿರ್ಬೇಕು ಅಂತೇಳಿ ಇಡೀ ಭಾರತೀಯ ಸಂಸ್ಕೃತಿಗೆ ರಾಮಾಯಣ ಮಹಾಕಾವ್ಯದ ಮೂಲಕವಾಗಿ, ಅಲ್ಲಿ ಬರ್ತಕ್ಕಂಥ ಎಲ್ಲ ಪಾತ್ರಗಳ ಮೂಲಕವಾಗಿ ನಮ್ಮ ಸಂಬಂಧಗಳನ್ನ ಗಟ್ಟಿಗೊಳಿಸಿರ್ತಕ್ಕಂಥ ಮಹಾ ಪುಣ್ಯಾತ್ಮ ಆದಿಕವಿ ಮಹರ್ಷಿ ವಾಲ್ಮೀಕಿ ಅವರು. ಒಂದು ಸಂದರ್ಭವನ್ನು ನೆನಪಿಸ್ಕೊಳ್ತೀವಿ. ಬಹುತೇಕ ನಾವೆಲ್ಲ ಕೇಳಿದ್ದೀವಿ, ರಾಮನ ತಂದೆ ಯಾರಪ್ಪ? ರಾಮನ ತಂದೆ ಯಾರು? ದಶರಥ ಮಹಾರಾಜ, ಹೌದಲ್ಲ? ರಾಮನ ತಾಯಿ ಹೆಸರು? ರಾಮನ ತಾಯಿ ಹೆಸರು ಕೌಶಲ್ಯ, ಕರೆಕ್ಟ್. ಲಕ್ಷ್ಮಣ ತಾಯಿ ಹೆಸರು? ಲಕ್ಷ್ಮಣ ತಾಯಿ ಹೆಸರು ಸುಮಿತ್ರೆ, ಕರೆಕ್ಟ್. ಭರತ ಮತ್ತು ಶತ್ರುಘ್ನ ತಾಯಿ ಹೆಸರು ಕೈಕೇಯಿ. ಎಷ್ಟು ಜನ ಹೆಂಡ್ರು ಹೇಳ್ರಿ ಅವ್ರಿಗೆ? ದಶರಥ ಮಹಾರಾಜನಿಗೆ 3 ಜನ ಹೆಂಡ್ರು, ಹೌದಲ್ಲ? ನಿಮಗೆಲ್ಲ ಎಷ್ಟು ಜನ ಇದ್ದಾರಪ್ಪ? ಮದುವೆ ಆದಾರೆಲ್ಲ ನಿಮಗೆಲ್ಲ ಯಾಕೆ ನಿಮ್ಗೆ ಒಂದ ಹೇಳ್ರಿ? ಅವನು ರಾಜನಾಗಿರ್ತಕ್ಕಂಥವನು ಪ್ರತ್ಯಕ್ಷ ದೈವನಾಗಿದ್ದರಿಂದ ರಾಜ ತನ್ನ ಪಟ್ಟದರಸಿಯ ಜೊತೆಗೆ ಅನೇಕ ಉಪಪತ್ನಿಯರು ಹೊಂದಿದ್ರು. ಅವರು ಅನೇಕ ಉಪಪತ್ನಿಯರು. ನೀವು ಶಿರಾದ ಹೆಮ್ಮೆಯಿಂದ ಹೇಳ್ಕೊಂಡು ರಾಜ ಕಸ್ತೂರಿ ರಂಗಪ್ಪ ನಾಯಕ, ರಾಜೇಂದ್ರ ಮದಕರಿ ನಾಯಕ ಅವರ ಪಟ್ಟದರಸಿಯ ಜೊತೆಗೆ ಅವರೆಲ್ಲ ಅನೇಕ ಉಪಪತ್ನಿಯರು ಹೊಂದ್ತಾ ಇದ್ರು. ಆದರೆ ಮಹರ್ಷಿ ವಾಲ್ಮೀಕಿ ಇಡೀ ಜಗತ್ತಿಗೆ ಒಂದು ಸಂದೇಶ ಕೊಡಬೇಕಾಗಿತ್ತು. ಏನಪ್ಪಾ ಅಂದ್ರೆ, ರಾಮ ಯಾರಿಲ್ಲಿ? ರಾಮ ಯಾರು? ರಾಮನು ರಾಜನೇ. ರಾಮನು ಕೂಡ ತನ್ನ ಹೆಂಡತಿಯಾಗಿ ಇರ್ತಕ್ಕಂಥ ಸೀತೆಯನ್ನು ಹೊರತುಪಡಿಸಿ ಉಳಿದೆಲ್ಲ ಪರಸ್ಪರೆಲ್ಲ ಮಹಾದೇವಿ ಅಂತ ಕಂಡ. ಅದಕ್ಕೆ ರಾಮನ ಈ ದೇಶದಲ್ಲಿ ಮರ್ಯಾದ ಪುರುಷೋತ್ತಮ ಅಂತ ಹೇಳ್ತಾರೆ. ರಾಮ ಏಕಪತ್ನಿ ವೃತಸ್ಥ. ಮಹರ್ಷಿ ವಾಲ್ಮೀಕಿ ಅವರು ರಾಮನ ಮೂಲಕವಾಗಿ ಇಡೀ ಜಗತ್ತಿಗೆ ಸಂದೇಶ ಕೊಟ್ಟರು. ಅದನ್ನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಮ್ಮ ಭಾರತೀಯ ವೈವಾಹಿಕ ಕಾಯ್ದೆ ಏನು ಹೇಳ್ತಾರೆ, ನಿಮ್ಮ ಮ್ಯಾರೇಜ್ ಆಕ್ಟ್ ಏನು ಹೇಳ್ತಾರೆ? ಹೇಳಪ್ಪ, ಮ್ಯಾರೇಜ್ ಆಕ್ಟ್ ಏನು ಹೇಳ್ತಾರೆ? ನೀವು ಯಾವ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಕೊಂಡು ಮನೆಗೆ ಕರ್ಕೊಂಡು ಬಂದಿರಲ್ಲ, ಅವಳಿಗೆ ನಿಮ್ಮ ಆಸ್ತಿ ಪಾಲ್ದಾರರು, ಹೌದಲ್ಲ? ಇಲ್ಲಿ ನಮ್ಮ ಜಯಚಂದ್ರ ಸಾಹೇಬರು ಶಾಸಕರಿದ್ದಾರೆ, ಮಂತ್ರಿಗಳಾಗಿದ್ರು ಅಂತೇಳಿ ಅವರು ಬೇರೆ ಆಲೋಚನೆ ಮಾಡಂಗಿಲ್ಲ. ಈ ದೇಶದಲ್ಲಿ ಪ್ರತಿಯೊಬ್ಬರು ಕೂಡ ಏಕಪತ್ನಿ ವೃತಸ್ಥ. ಅದನ್ನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು
ನಿಮ್ಮ ಭಾರತೀಯ ವೈವಾಹಿಕ ಕಾಯ್ದೆಯಲ್ಲಿ ಇವತ್ತು ಅದನ್ನ ಕಾನೂನನ್ನ ಮಾಡಿದರು. ಬಹುತೇಕ ಮಹರ್ಷಿ ವಾಲ್ಮೀಕಿಯವರ ಸಂದೇಶ ಆ ರಾಮನ ಮೂಲಕವಾಗಿ ಏಕಪತ್ನಿ ವ್ರತಸ್ಥ ಇಂಥ ಅನೇಕ ಸಂಬಂಧಗಳನ್ನ ಗಟ್ಟಿಗೊಳಿಸಿದವರಿಗೆ ರಾಮಾಯಣ ಮಹಾಕಾವ್ಯವನ್ನು ಕೊಟ್ಟಿರ್ತಕ್ಕಂಥವರು ಆದಿಕವಿ ಮಹರ್ಷಿ ವಾಲ್ಮೀಕಿಯವರು. ಅಂತ ಪುಣ್ಯಾತ್ಮನ ಜಯಂತ್ಯೋತ್ಸವನ್ನ ತಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ಬೆಳಗ್ಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲ್ನಿಂದ ನಿಮ್ಮ ಶಿರಾನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮಾಡಿಕೊಂಡು ಈ ಭವ್ಯವಾಗಿರ್ತಕ್ಕಂಥ ಸಮಾವೇಶದಲ್ಲಿ ಬಹಳ ಮುಖ್ಯವಾಗಿ ತಾವು ಕಾರ್ಯಕ್ರಮದ ಆರಂಭದಲ್ಲಿ ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ. ಗ್ಯಾಸ್ಟ್ರಿಕ್ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರ. ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ. ಇದು ಗ್ಯಾಸ್ಟ್ರಿಕ್ಗೆ ಉತ್ತಮ ಆಹಾರ. ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ. ಥೈರಾಯ್ಡ್ ಇದೆಯಾ? ದಪ್ಪ ಆಗ್ತಾ ಇದ್ದೀರಾ? ಥೈರಾಯ್ಡ್ನ ಹೇಗೆ ರಿವರ್ಸ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ವಾ? ಥೈರಾಯ್ಡ್ ಮೆಡಿಸಿನ್ಸ್ ತಗೊಂಡು ಅದ್ರ ಸೈಡ್ ಎಫೆಕ್ಟ್ಸ್ ಇಂದ ಇನ್ನಷ್ಟು ದಪ್ಪ ಆಗ್ತಾ ಇದ್ದೀರಾ? ಹಾಗಿದ್ರೆ ಇದಕ್ಕೆ ಸೊಲ್ಯೂಷನ್ ಜೀನಿ ಸ್ಲಿಮ್. ಥೈರಾಯ್ಡ್ ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ಥೈರಾಯ್ಡ್ ಹಾರ್ಮೋನ್ಸ್ ನ ಬ್ಯಾಲೆನ್ಸ್ ಮಾಡಬಹುದು, ಆದ್ರೆ ಥೈರಾಯ್ಡ್ ಅನ್ನ ರಿವರ್ಸ್ ಮಾಡೋದಕ್ಕಾಗೋದಿಲ್ಲ. ದಪ್ಪ ಆಗ್ತಿರೋದನ್ನ ಸಣ್ಣ ಆಗೋದಕ್ಕೂ ಸಹಿತ ನಮ್ ಜೀನಿ ಸ್ಲಿಮ್ ಹೆಲ್ಪ್ ಆಗುತ್ತೆ. ಥೈರಾಯ್ಡ್ ನ ರಿವರ್ಸ್ ಮಾಡಿ ಹೆಲ್ದಿಯಾಗಿ ಸಣ್ಣ ಆಗಿಡೋದಕ್ಕೆ ಜೀನಿ ಸ್ಲಿಮ್ ನಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ ದೇಹಕ್ಕೆ ಬಹಳಷ್ಟು ಹೆಲ್ಪ್ಫುಲ್. ಸೊ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಆರೋಗ್ಯವಾಗಿರಿ, ಯಾಕಂದ್ರೆ ಆರೋಗ್ಯವೇ ಭಾಗ್ಯ.